ಆರ್ ಸಿ ಬಿ ಕನ್ಸಿಸ್ಟೆಂಟಾಗಿ 2-3 ವರ್ಷದಿಂದ ಟಾಪ್ 4 ಗಾಯ್ಸ್. ಅದುವರೆಗೂ ಲಾಸ್ಟ್ ಇಯರ್ ಟಾಪ್ 2 ಅಲ್ಲಿತ್ತು, ಸೆಕೆಂಡ್ ಸ್ಥಾನ ಕೂತಿತ್ತು. ಈ ವರ್ಷ ಟಾಪ್ 1 ಫಿನಿಶ್ ಮಾಡಿದೆ. ಸೊ ಇದು ತುಂಬ ಗುಡ್ ನ್ಯೂಸ್ ಇರೋದು ಆರ್ ಸಿ ಬಿಗೆ. ಫಸ್ಟ್ ಹೋಗಿ ಕೂತಿದೆ, ಕ್ವಾಲಿಫೈ ಆಗಿದೆ. ಇನ್ನೇನು ನಾಳೆ Okay, let's go. ಇಟ್ ವಾಸ್ ಒನ್ ಆರ್ ಸಿ ಬಿ ಮ್ಯಾಚನ್ನ ಗೆದ್ದಿದೆ. ಸೊ ಅನ್ಕೊಟ್ಟಿದ್ದಂಗೆ ಆಯಿತು, ಎಲ್ಲಾನು ಹಾಗೆ ನಡೀತಾ ಇದೆ. ಇವತ್ತು ವಿರಾಟ್ ಕೊಹ್ಲಿ ಅವರು ಮತ್ತೆ ಕನ್ಸಿಸ್ಟೆನ್ಸಿ ತೋರಿಸಿದ್ರು. 58 ರನ್ಸು ಇನ್ 37 ಬಾಲ್ಸ್. ಅದಾದ್ಮೇಲೆ ಔಟ್ ಆದರು. ಅನ್ಫಾರ್ಚುನೇಟ್ಲಿ 6 ಹೊಡೆಯೋಕೆ ಹೋಗಬಾರ್ದಾಗಿತ್ತು, ಅಥವಾ ಅದನ್ನ ಸ್ವಲ್ಪ ಬೇರೆ ಜಾಗದಲ್ಲಿ ಟ್ರೈ ಮಾಡಿದ್ರು. ರೈಟ್ ಆಗುತ್ತೆ ಗೈಸ್, ಎಲ್ಲರಿಂದ ಆಗುತ್ತೆ ತಪ್ಪು. ಇವತ್ತು ವೆಂಕಟೇಶ್ ಅವರು ಕೂಡ ತುಂಬ ಚೆನ್ನಾಗಿದ್ರು. ಅವ್ರನ್ನ ಟೀಮ್ನ ತಗೊಂಡಿದ್ದು ಯೂಸ್ ಆಯಿತು. ಸ್ಲೋ ಸ್ಟಾರ್ಟ್ ಮಾಡಿದ್ರು ವೆಂಕಟೇಶ್ ಅವರು, ಬಟ್ ಗುಡ್ ಸ್ಟಾರ್ಟ್, ಅಂದರೆ ಗುಡ್ ಪ್ಲೇ. ಇವತ್ತು 73-40 ಬಾಲ್ಸ್ ಹೊಡೆದಿದ್ದು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಬಾಲಿಂಗ್ ಸೂಪರ್ ಬಾಲಿಂಗ್ ಇನ್ನೂ ತುಂಬ ಇಂಪ್ರೂವ್ ಆಗಿದೆ. ಯಾಕಂದರೆ ಇಂಪ್ರೂವ್ ಆಗಿದೆ. 6 ಎಲ್ಲ 3 ವಿಕೆಟ್ಸ್ ತೊಗೊಂಡಿದ್ದಾರೆ 4 ಓವರ್ಸಲ್ಲಿ. ಭುವನೇಶ್ವರ್ ಕುಮಾರ್ ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. 2 ವಿಕೆಟ್ಸ್ ರೊಮಾರಿಯೋ ಕೂಡ 1 ವಿಕೆಟ್ ತೆಗೆದಿದ್ದಾರೆ. ಸ್ವಲ್ಪ ರನ್ ಕೊಟ್ಟು ಆ್ಯಸ್ ಕಂಪೇರ್ಡ್ ಟು ಅದರ್ ಗೇಮ್ಸ್ ಇವತ್ತಿನ ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ದಾರೆ ರೊಮಾರಿಯೋ. ಇವತ್ತು ಕೊಹ್ಲಿ ಕೂಡ ಕ್ಯಾಚ್ ಹಿಡಿದ್ರು. ಲಿಟ್ರಲಿ ಜಾಸ್ತಿ ಇವತ್ತು ತುಂಬ ಚೆನ್ನಾಗಿ ಆಡಿದೆ. ಹಾಗೆ ಇನ್ನೂರ ಅಷ್ಟೊಂದು ತಪ್ಪು ಮಾಡಿದೆ ಅಂತ ಜಗತ್ 3 ಕ್ಯಾಚ್ ಬಿಟ್ಟರು. ಬಟ್ ಅದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಲಿಲ್ಲ, ಯಾಕಂದರೆ ಎಲ್ಲ ಬಾಲರ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಲಿಲ್ಲ. ಸೊ ಇವತ್ತಿನ ಮ್ಯಾಚು ಅಂದ್ಕೊಂಡಂಗೆ ಹೋಯ್ತು. ಅದು 250-240 ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅಷ್ಟು ಹೊಡಿತೇ ಇದ್ರು ಪಂಜಾಬ್ನ ನಾವು ಕಟ್ಟಿ ಹೋಗೋಕ್ಕಾಗಲ್ಲ, ಪಂಜಾಬ್ ನಾವು ಸೋಸೋಕ್ಕಾಗಲ್ಲ ಅಂತ ಎಲ್ಲ ಕಮೆಂಟೇಟರ್ಸ್ ಹೇಳ್ತಾಯಿದ್ರು. ನಾನು ಕನ್ನಡ ಕಮೆಂಟ್ ನೋಡ್ತಿಲ್ಲ, ಕನ್ನಡ ಕಮೆಂಟೇಟರ್ಸ್ ಹೇಳ್ತಾಯಿದ್ರು. ಅದೇನೂ ಸಂಬಂಧ ಬೀಳಿಲ್ಲ ವಯಸ್ಸು. ಅದ್ರ ಬಾಲಿಂಗ್ ಚೆನ್ನಾಗಾಯ್ತು ಅಂತ ಉಳಿದಿಲ್ಲ. ಅಂದರೆ ಒಂದು ಸ್ವಲ್ಪ ಆ ಕಡೆ ಹೊಡೆದಿದ್ರಪ್ಪ ಅಂತಂದ್ರು ರಿಯಲಿ ಅವ್ರು ಹೇಳ್ದಂಗೆ ಅದೇ ಆಗ್ತಿತ್ತು. ಬಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆರ್ ಸಿ ಬಿ ಇವತ್ತು ತುಂಬ ಚೆನ್ನಾಗಿ ಆರ್ ಸಿ ಬಿ ಕನ್ಸಿಸ್ಟೆಂಟಾಗಿ 2-3 ವರ್ಷದಿಂದ ಟಾಪ್ 4 ಗಾಯ್ಸ್. ಅದುವರೆಗೂ ಲಾಸ್ಟ್ ಇಯರ್ ಟಾಪ್ 2 ಅಲ್ಲಿತ್ತು, ಸೆಕೆಂಡ್ ಸ್ಥಾನ ಕೂತಿತ್ತು. ಈ ವರ್ಷ ಟಾಪ್ 1 ಫಿನಿಶ್ ಮಾಡಿದೆ. ಸೊ ಇದು ತುಂಬ ಗುಡ್ ನ್ಯೂಸ್ ಇರೋದು ಆರ್ ಸಿ ಬಿಗೆ. ಫಸ್ಟ್ ಹೋಗಿ ಕೂತಿದೆ, ಕ್ವಾಲಿಫೈ ಆಗಿದೆ. ಇನ್ನೇನು ನಮ್ಮ ಆರ್ ಸಿ ಬಿ ಜೊತೆ RR ಮ್ಯಾಚ್ ಬರ್ತಪ್ಪ ಅಂದರೆ ಒಳ್ಳೆಯದೇ. ಇವತ್ತು ರಾಜಸ್ಥಾನ್ ಗೆಲ್ಲಬೇಕು, ನಾಳೆ CSK ಗೆಲ್ಲಬೇಕು ಅಂತ ಹೇಳ್ತೀನಿ. ಗೆಲ್ಲದಿದ್ರೆ ಅಷ್ಟೊಂದು ಇದಾಗಲ್ಲ, ಬಟ್ ಅದು ಮೇಲೆ ಬರಲ್ಲ ಅಂತ ಹೇಳಿ SRH ಹೊರಗೆ ಹೋದ್ರು ಗುಡ್ ನ್ಯೂಸೇ. ವಿಡಿಯೋ ಇಷ್ಟ ಆದರೆ ಲೈಕ್ಸ್ ವೈಸ್. ಆರ್ ಸಿ ಬಿ ಫೇವ್ರೆಟ್ ಟೀಮ್ ಆಗೋಗಿದೆ ಎಲ್ಲರಿಗೂ, ಅಂದರೆ ಎಲ್ಲರೂ ಫೇವ್ರೆಟ್ಟು CSK ಎಲ್ಲರೂ ಇವತ್ತು ಅಂದ್ಕೊಂಡಿರ್ಬೋದು ಆರ್ ಸಿ ಬಿ ಗೆಲ್ಲಬೇಕು ನಾವು ಹೊರಗೆ ಬರ್ಬೋದು ಅಂತ ಹೇಳಿ. ಸೊ ನೀವು ಅಂದ್ಕೊಂಡಂಗೆ ಆಯಿತು CSK, ಯಾಕಂದರೆ ಅವರು ನೀವು ಗೆಲ್ಲಬೇಕು ಅಂತೇಳಿ ಎಲ್ಲರೂ CSK ಫ್ಯಾನ್ಸು ಅಂತ ಅಷ್ಟೊಂದು ಕೆಟ್ಟೋರಿಲ್ಲ. ಯಾಕೆಂದರೆ ನಂಗೆ ಅಂಥವ್ರು ಇಷ್ಟ ಆಗಲ್ಲ. ಯಾವಾಗಲೂ ಕಪ್ ಈ ಸಲ ಕಪ್ಪು ಲಾರಿ ಕಪ್ ಅಂದರೆ ಅವ್ರದ್ದು ಹೇಳ್ಕೊತಾರೆ 5 ಕಪ್ಸ್. ಸೊ ಬೇಡ 5 ಕಪ್ಸ್ ನೀವು 2 ವರ್ಷ ಹೇಳ್ತೀರಿ. ನೀವು ಮುಂದೆ ಗೆಲ್ಲೇನಪ್ಪ ಅಂದರೆ ಅವಾಗ 5 ಕಪ್ ರಿಯಲಿ ಜೋಕಲ್ಲ, ರಿಯಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಂದರೆ ಪ್ರತಿ ಸಲ ಟ್ರೂಲ್ ಮಾಡೋಕೆ ಅದೇ ಹೇಳ್ತಾರೆ, ಬೇರೆ ಏನೂ ಸಿಗಲ್ವಾ ನಿಮಗೆ? ಬೇರೆ ಏನೂ ಸಿಗಲ್ಲ. ವಾವ್, ಈಗ ನಾವು ನಿಮಗೆ ಟ್ರೂಲ್ ಮಾಡೋಗೆ ಆ ಥರ ಅನ್ನೋದೇ ಇಲ್ಲ. ನಿಮಗೆ ನಾವು ಅಲ್ಲಿ ನಡೆಯೋ ಸಿಚುವೇಶನ್ ಮೇಲೆ ಹೇಳ್ತೀವಿ, ಅಯ್ಯೋ ಆ ಕ್ಯಾಚ್ ಬಿಟ್ಟ, ಅಯ್ಯೋ ಆ ಇದನ್ನ ಬಿಟ್ಟ. ನೀವು ಆ ಥರ ಇಲ್ಲ, ಯಾರು ಬೇಡಂತಾರೆ. ಸೊ ಇರಲಿ ಬಿಡಿ ಎಲ್ಲಿ ಆಗುತ್ತೆ ಇಲ್ಲಿ ಟ್ರೋಲ್ ಮಾಡ್ದವರೆಲ್ಲ ಅವ್ರ ಕರ್ಮ ಅವ್ರು ಬಿಟ್ಟಿಲ್ಲ. ಅದಂತೂ ನೀವು ಇದರಲ್ಲಿ ನೋಡಿದ್ರೆ ಪಂಜಾಬ್ ಅವರು ಟ್ರೋಲ್ ಮಾಡಿದರು 49 ಅವರು 1 ವಿಕೆಟ್ ಬಿದ್ದಿತ್ತು, ಅದನ್ನು ಇಟ್ಕೊಂಡು ನಮ್ಗೆ ಟ್ರೋಲ್ ಮಾಡಿದರು. ನಾವು ಆಲ್ಔಟ್ ಆಗಿದ್ವಲ್ಲ KKR ವಿರುದ್ಧ 2017. ಸೊ ಅದನ್ನು ಇಟ್ಕೊಂಡು ಟ್ರೋಲ್ ಮಾಡೋಕ್ಕೆ ಹೋಗಿದ್ರು. ಸೊ ಅದ್ರ ಕರ್ಮ ಅವ್ರನ್ನ ಬಿಟ್ಟಿಲ್ಲ. 6 ವಿಕೆಟ್ ಸಾರಿ 6 ಪಂದ್ಯಗಳನ್ನು ಸತತವಾಗಿ ಸೋಲು ರೆಕಾರ್ಡ್ನ ಮಾಡಿದ್ದಾರೆ ಪಂಜಾಬ್ ಅವರು. ವಂಡರ್ಫುಲ್. ಇದು ಮೊದಲು RCB ಆಗ್ತಿತ್ತು
ಇದರಿಂದ 3 ಪಂದ್ಯ ಸೋಲೋದು ಇದಾಗೋದು. ಬಟ್ ಈಗ ಗೆಲ್ತಾ ಬರ್ತಾ ಇದೆ, ಚೆನ್ನಾಗಿ ಟೀಮ್ ಇದೆ. ಜಿತೇಶ್ ಶರ್ಮಾ ಚೆನ್ನಾಗಿ ಒಯ್ದಿದ್ದಾರೆ ಟೀಮ್ನ. ರಜತ್ ಪತಿದವರು ಇಲ್ಲದೇ ಇದ್ರೂ ಜಿತೇಶ್ ಶರ್ಮಾ ಚೆನ್ನಾಗಿ ಒಯ್ದಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ RCB ವಿಡಿಯೋಸ್ ನಾನು ಬೇಕಪ್ಪ ಅಂದರೆ, RCB ಮೇಲೆ ವಿಡಿಯೋಸು, ಕ್ರಿಕೆಟ್ ವಿಡಿಯೋಸ್ ಬೇಕಪ್ಪ ಅಂದರೆ ನನ್ನ ಚಾನಲ್ನ ಫಾಲೋ, ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಮತ್ತೊಂದು ಮ್ಯಾಚ್ ಆದಮೇಲೆ ಸಿಗೋಣ. ಯಾಕಂದರೆ ಸದ್ಯಕ್ಕೆ ನನ್ನ ಎಕ್ಸಾಮ್ಸ್ ನಡೀತಿರೋ ಕಾರಣ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ 1 ವೀಕ್ ಆದಮೇಲೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಫಾರ್ ದ RCB ಮ್ಯಾಚ್.